ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಮನೇಲೆ ಸ್ವಲ್ಪ ಹೂವು ಇತ್ತು, ಅದನ್ನ ಇಟ್ಟು ಪೂಜೆ ಎಲ್ಲ ಮಾಡಿದೆ. ವಾರ ಬೇರೆ ಇತ್ತಲ್ಲ, ಹಾಗಾಗಿ ಅದಾದ್ಮೇಲೆ ಎಲ್ಲರೂ ರೆಡಿ ಆಗಿಬಿಟ್ಟು ಕಾರಿಗೆ ಪೂಜೆ ಮಾಡಿಸ್ಬೇಕಾಗಿತ್ತು. ತಂದಾಗ್ಲಿಂದ ಮಾಡಿಸಿದ್ದಿಲ್ಲ. ಸೊ ಹಾಗಾಗಿ ಇವತ್ತು ಹೋಗಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಂಡ್ ಆನ್ ದ ವೇ ಹೋಗ್ತಾನೆ ಕಾರಿಗೆ ಮತ್ತೆ ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜೆ ಸಾಮಾನು ಹೂವು ಎಲ್ಲ ತಗೊಂಡು ಇವತ್ತು ನಾವು ಬಂದಿರೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಮ್ದು ಮನೆ ದೇವ್ರು ಇದೆ, ಬಟ್ ದೂರ ಇದೆ, ಹಾಗಾಗಿ ಇಲ್ಲೇ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ. ಅಂಡ್ ಅಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ರು ವೈಕುಂಠ ಏಕಾದಶಿಗೆ. ಸೊ ಅದ್ರ ಮಧ್ಯದಲ್ಲಿ ನಾವು ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಕೊಟ್ರು. ಹಾಗೆ ಬುಜ್ಜಿ ಬೇಬಿ ಅಲ್ಲಿ ಬೇರೆಯವ್ರು ಪೂಜೆ ಮಾಡಿಸಿದ್ರಲ್ಲ, ಆ ಕವರಿಂದ ಬಾಳೆಹಣ್ಣು ಎತ್ಕೊಂಡು ತಿಂತಾ ಇದ್ದಾನೆ. ಪಾಪ ಅವರು ಹೋಗ್ಲಿ ಬಿಡು, ಏನು ಆಗಲ್ಲ ಮಗು ಅಲ್ವಾ ಅಂತ ಹೇಳಿ ಬಿಟ್ಬಿಟ್ರು. ಅದಾದ್ಮೇಲೆ ಕಾರಿಗೆ ಹೂವಿನಾರೆಲ್ಲ ಹಾಕಿದ್ವಿ, ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂಡ್ ಒಂಥರ ಚೆನ್ನಾಗಿತ್ತು ಫೀಲಿಂಗು. ಬುಜ್ಜಿ ಬೇಬಿ ಮತ್ತೆ ಚಿರುಗೆ ತುಂಬಾ ಇಷ್ಟ ಕಾರ್ ಅಂದ್ರೆ. ಚಿರು ಅಂತೂ ಸಕ್ಕತ್ತಾಗಿ ಹೇಳ್ತಾನೆ ಇದ್ದ ಯಾವಾಗ್ಲೂನು, ನಾವು ಒಂದು ಕಾರ್ ತಗೊಳ್ಳೋಣ ಮಮ್ಮಿ ಅಂತ. ಬಟ್ ನಾವೇ ಬೇಡ ಬಿಡು ಇವಾಗ ಏನಕ್ಕೆ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ವಿ. ಬಟ್ ನಮ್ಮ ಇದನ್ನ ತಗೊಂಡ್ಮೇಲೆ ಇಬ್ರಿಗೂ ಯೂಸ್ ಆಗತ್ತೆ ಅಂತ ಹೇಳಿ ತಗೊಂಡಿರೋದು, ಹಾಗಾಗಿ ಒಂಥರ ಖುಷಿ ಆಯ್ತು. ಅಂಡ್ ಅಲ್ಲಿ ಈಡ್ಗ ಎಲ್ಲ ಹೊಡೆದ್ಬಿಟ್ಟು ನಿಂಬೆಹಣ್ಣೆಲ್ಲ ಇಟ್ಟಿದ್ವಲ್ಲ, ಅವರು ಕೂಡ ನಮ್ಮ ಹಸ್ಬೆಂಡ್ ಒಂದು ರೌಂಡ್ ಎಲ್ಲ ಹಾಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನಂದಿ ದೇವಸ್ಥಾನಕ್ಕೆ. ಅಲ್ಲಿ ಕ್ರಿಸ್ಮಸ್ ರಜಾ ಅಂತ ಸಿಕ್ಕಾಪಟ್ಟೆ ಜನ ಇದ್ರು. ಅಲ್ಲಿ ಹೊರಗಡೆಯಿಂದನೇ ನೋಡ್ಕೊಂಡು ಮಕ್ಳಿಗೆ ಕೆಲವೊಂದು ಆಟ ಸಾಮಾನೆಲ್ಲ ತಗೊಂಡು ನೆಕ್ಸ್ಟ್ ಹೋಗಿದ್ದು ಕಣಿವೆ ಬಸವಣ್ಣನ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಅಂಡ್ ಕೈ ಮುಕ್ಕೊಂಡು ಅಲ್ಲೇ ಸೌತೆಕಾಯಿ ಎಲ್ಲ ಸೇಲ್ ಮಾಡ್ತಾ ಇದ್ರು. ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದ್ವಿ. ನೋಡ್ತಾ ಇರ್ಬೋದು, ಬುಜ್ಜಿ ಬೇಬಿ ಅಂತೂ ಕಾರಲ್ಲಿ ಕುತ್ಕೊಂಡ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅವ್ರಿಗೋಸ್ಕರನೇ ಕಾರ್ ತಗೋಬೇಕು ಅಂತ ಅನ್ಸತ್ತೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.